ಹಾಯ್ ನಮಸ್ಕಾರ ಎಲ್ಲರಿಗೂ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ಅಂತ. ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಹಚ್ಕೊಂಡಿರೋ ಅಂಥ ಬೆಂಡೆಕಾಯಿನ ಒಂದೆರಡು ನಿಮಿಷ ಎಣ್ಣೆ ಹಾಕ್ಕೊಳ್ದೇನೆ ಫ್ರೈ ಮಾಡಿ. ತಕ್ಷಣ ಎಣ್ಣೆ ಹಾಕ್ಕೋಬೇಡಿ, ಒಂದೆರಡು ನಿಮಿಷ ಈ ಥರ ರೋಸ್ಟ್ ಮಾಡಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದು ಲೋಳೆ ಇರುತ್ತಲ್ಲ, ಲೋಳೆ ಫುಲ್ಲು ಒಂದು ಸ್ವಲ್ಪನೂ ಇಲ್ಲದೆ ಇರೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋಳೆ ಲೋಳೆ ಥರ ಇದ್ದರೆ ಚೆನ್ನಾಗಿರಲ್ಲ, ಗ್ರೇವಿ ಎಲ್ಲ ಲೋಳೆ ಥರನೇ ಆಗಿಬಿಡುತ್ತೆ. ಹೆಂಗೆ ಅಂದರೆ ಅದು ಒಂದು ಲೈಟಾಗೂ ಲೋಳೆ ಥರ ಬರಬಾರ್ದು, ಅಷ್ಟು ನೀಟಾಗಿ ಅದನ್ನು ನೋಡಿ ಈ ಥರ ಆಗಬೇಕು. ಇದನ್ನು ಎತ್ತಿ ಇಟ್ಕೊಳ್ಳೋಣ. ಮತ್ತು ರುಬ್ಬೋದಕ್ಕೆ ಫಸ್ಟು ಒಂದು ಜಾರಿಗೆ ಒಂದು ಟೊಮೊಟೊ, ನಾನು ದೊಡ್ಡದಿತ್ತು ಒಂದು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಿದ್ದರೆ ಒಂದೆರಡು ತೊಗೊಳ್ಳಿ. ಒಂದು ಟೊಮೊಟೊ, ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ. ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು, ತುಂಬ ದಪ್ಪ ಇತ್ತು. ಚಿಕ್ಕ ಚಿಕ್ಕದಿದ್ದರೆ ಅದೊಂದೆರಡು ತೊಗೊಳ್ಳಿ. ಟೊಮೊಟೊ ಒಂದು 3 ತೊಗೊಳ್ಳಿ. ಮತ್ತು ಒಂದು 15 ಎಷ್ಟಲಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದೆರಡು ಚಕ್ಕೆ, ಒಂದು 5 ಲವಂಗ, ಸ್ವಲ್ಪ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, ಒಂದೆರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ಚೆನ್ನಾಗಿ ರುಬ್ಬಿದ್ಮೇಲೆ ಇನ್ನೊಂದು ಕಡೆ ಕಡಾಯಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಸಿಡಿಬೇಕು. ಸಾಸಿವೆ ಹಾಕ್ಕೊಂಡು ಮಸಾಲ, ನಾವು ರುಬ್ಬಿರೋವಂಥ ಮಸಾಲನ ಈ ಥರ ಚೆನ್ನಾಗಿ ಅದು ಮಸಾಲ ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪು ಹಾಕ್ಕೊಂಡು ನಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಂತ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು. ಸ್ವಲ್ಪನೂ ಅದು ಹಸಿ ಸ್ಮೆಲ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಅದನ್ನು ಒಂದು 10 ನಿಮಿಷ ಈ ಥರ ಲಿಡ್ ಮುಚ್ಚಿ ನಾವು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ತುಂಬ. ಆಮೇಲೆ ನಾವು ಹುರಿದಿಟ್ಟಿರುವಂಥ ಬೆಂಡೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಗ್ರೇವಿ ಸಿಂಪಲಾಗಿ ಒಂದು 10 ನಿಮಿಷ ಅಷ್ಟೇ ಫ್ರೈ ಮಾಡಿ ಇಟ್ಕೊಂಡ್ರೆ ರೆಡಿ ಆಗುವಂಥ. ಅಂದರೆ ಅರ್ಜೆಂಟ್ ಎಲ್ಲಾರ ಹೋಗಬೇಕು, ಏನು ಮಾಡೋರ ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡ್ಕೊಂಡು ತಿನ್ನು ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.